ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇದು ವೆಡ್ನೆಸ್ಡೇ ವ್ಲಾಗ್. ಇವತ್ತು ನಾವು ನಮ್ಮ ಕಸಿನ್ ಮನೆಗೆ ಬಂದಿದ್ವಿ. ಸೊ ಎಲ್ಲೋ ಬಸ್ ಇಟ್ಕೊಂಡ್ಬಿಟ್ಲ ಅಂದ್ಕೊಂಡೆ ನಾನು. ಸೊ ಇವತ್ತು ನೈಟ್ ಡಿನ್ನರ್ ಸ್ಪೆಷಲ್ ರೆಸಿಪಿ ಮಾಡ್ತಿದ್ದಾರೆ ಸೌಖ್ಯ. ಆಲೂ ಪುದೀನ ಬಾತ್. ಬನ್ನಿ ರೆಸಿಪಿ ಯಾವ ಥರ ಮಾಡ್ತಾರೆ ಅಂತ ತೋರಿಸ್ತಾರೆ. Crushed garlic, 2 to 3 onions, 2 to 3 chili, 2 to 3 potatoes, ಆಮೇಲೆ 1 ಕಟ್ಟ ಪುದೀನೆ, ಮತ್ತೆ ಇದು 1.5 ಕಪ್ ಸೋಕ್ಡ್ ಬಾಸ್ಮತಿ ರೈಸ್. ಇವಾಗ ನಾವು ಒಂದು ಕುಕ್ಕರಲ್ಲಿ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕೊಳ್ಳೋಣ. ಮತ್ತೆ ಇದ್ರಾಗ 2 ಟೇಬಲ್ ಸ್ಪೂನ್ಸ್ ಆಯಿಲ್ ಇದೆ. ಇನ್ನು ಬಿಸಿ ಆಗಿಲ್ಲ. ಬಿಸಿ ಆದ್ಮೇಲೆ ಇವಾಗ ಆಯಿಲ್ ಹಾಟ್ ಆದ್ಮೇಲೆ ಇದ್ರಾಗ 1 to 2 ಟೇಬಲ್ ಸ್ಪೂನ್ ಜೀರಾ, ಮತ್ತೆ ಚಕ್ಕಿ, 2 ರಿಂದ 3 ಏಲಕ್ಕಿ, ಮೆಣಸು, ಲವಂಗ ಮತ್ತೆ ಪಲಾವ್ ಎಲೆ. ಇದರಲ್ಲಿ ಕ್ರಶ್ಡ್ ಗಾರ್ಲಿಕ್, ಚಿಲ್ಲಿ, ಮತ್ತೆ ಆನಿಯನ್. ಹೆಲ್ಮೆಟ್ ಹಾಕ್ಕೊಂಡು ಆನಿಯನ್ ಕಟ್ ಮಾಡಿರೋ ಕ್ರೆಡಿಟ್ಸ್ ನಮ್ಮ ಚಿನ್ನಿಗೆ. ಆ್ಯಕ್ಚುಲಿ ಅದನ್ನ ವಿಡಿಯೋ ಮಾಡಬೇಕಿತ್ತು ನಾನು. ಇವಾಗ ಇದನ್ನ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ನೋಡ್ರಿ ನಮ್ಮ ಚೆಫ್ ಲಿಟಲ್ ಚೆಫ್. ಓಕೆ, ಅದು ಗೋಲ್ಡನ್ ಬ್ರೌನ್ ಆದ್ಮೇಲೆ ನೋಡಿ. ಸೊ ಜಿಂಜರ್ ಹಾಕೋದು ಮರ್ತ್ಬಿಟ್ಟಿದ್ವಿ. ಸೊ ಇವಾಗ ಜಿಂಜರ್ ಮಾಡಿದ್ವಿ. ಇವಾಗ ಜಿಂಜರ್ ಆ್ಯಡ್ ಮಾಡಿದ್ದಾರೆ. ಸ್ವಲ್ಪ ಕ್ಯಾಶು, ಇದೆಲ್ಲ ಸ್ವಲ್ಪ ಫ್ರೈ ಆಗುತ್ತಲ್ಲ. ಈಗ ಇದರಲ್ಲಿ ಪೊಟ್ಯಾಟೊ, ಪೊಟ್ಯಾಟೊನ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಇದರಲ್ಲಿ ಸ್ವಲ್ಪ ಸಾಲ್ಟ್ ಹಾಕೊಳ್ಬೇಕು. ಇವಾಗ ಆಲೂ ಕಲರ್ ಚೇಂಜ್ ಆದ್ಮೇಲೆ ಇದರಲ್ಲಿ ಪುದೀನ ಹಾಕೋಬೇಕು. ಏನು ಈ ರೆಸಿಪಿ ಹೆಸರು? ಆಲೂ ಪುದೀನ ಭಾತ್. ಇವಾಗ ಈ ಪುದೀನ ಸ್ವಲ್ಪ ಸೈಜಲ್ಲಿ ಹಾಫ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಇದ್ರಾಗ ಕಸೂರಿ ಮೇಥಿ ಹಾಕಬೇಕು. ಮತ್ತೆ ಇದು ಪುದೀನ ಸ್ವಲ್ಪ ಆಗಿದ್ದಾಗ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದ್ರಾಗ ಸೋಕ್ಡ್ ಬಾಸ್ಮತಿ ರೈಸ್, ಇದನ್ನ ಇದ್ರ ಜೊತೆನೆ ಮಿಕ್ಸ್ ಮಾಡ್ಕೊಂಡು ಆಮೇಲೆ ನೀರು ಹಾಕೋಬೇಕು. ಒಂದೂವರೆ ಕಪ್ ಬಾಸ್ಮತಿ ರೈಸ್ ಅಂತಂದ್ರೆ 1.5 ಕಪ್ ವಾಟರ್. ಸ್ವಲ್ಪ ಇನ್ನೊಂದು ಸ್ವಲ್ಪ ಸಾಲ್ಟ್ ಹಾಕೋಬೇಕು ಟೇಸ್ಟ್ ಪ್ರಕಾರ. ರುಚಿಗೆ ತಕ್ಕಷ್ಟು. ಐ ಡೋಂಟ್ ನೋ ಇನ್ ಕನ್ನಡ. ಇದನ್ನ ಮಿಕ್ಸ್ ಮಾಡ್ಕೊಂಡು ಲಿಡ್ ಹಾಕೋಬೇಕು.
ಮೇಲೆ ಇರೋದು ಸ್ವಲ್ಪ ಕಸೂರಿ ಮೆಥಿ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಡ್ತು ಹಾಗೆ ಲಿಡ್ ಕ್ಲೋಸ್ ಮಾಡಬೇಕು. ಇವಾಗ ಲಿಡ್ ಕ್ಲೋಸ್ ಆದಮೇಲೆ 2 to 3 ವಿಸಿಲ್ಸ್ ಆಮೇಲೆ ಪುದೀನ ಬಾತ್ ರೆಡಿ. ರೆಡಿ ಆದಮೇಲೆ ಯಾವ ಥರ ಇದೆ ಅಂತ ಟೇಸ್ಟ್ ಮಾಡಿ ರಿವ್ಯೂ ನಾನು ಕೊಡ್ತೀನಿ. ವೆಯ್ಟ್ ಮಾಡೋಣ. ಹೆಂಗಾಗದ ಹೇಳ್ಬೇಕು ಅಕ್ಕ ಮಾಡಿದ್ದು. ನೋಡಿ ಎಕ್ಸ್ಪ್ರೆಷನ್. Buri, I didn't expect you will do so good. It's really nice. ಹಿಂಗ್ ಮಾಡಾಳ. ಆ ಸ್ಮೆಲ್ ಮೇಲೆ ಹೇಳತ್ತೀನಿ. ಸೂಪರಾ? ಸೂಪರ್. ನೀವು ವಿಜಕ್ಕ ಮಾಡಿದ ಉಪ್ಪಿಟ್ಟಿಗೆ ರಿವ್ಯೂ ಕೊಡ್ತಿದ್ದೀರಿ. ಸೂಪರ್ ಸಾಸ್. ಚಿನ್ನಿ ಹೇಳೇವಳು. ಬಾಯಿ ಮಾತೇ ಬರೋಲ್ಲ. ಉಪ್ಪಿಟ್ಟು ಮಸ್ತ್ ಆಗಿರುತ್ತೆ ಅದನ್ನೇ ಹೇಳತ್ತೀನಿ. ಅಮೇಜಿಂಗ್. I didn't expect. ಇವಾಗ ಸಿಂಧು ಕಾಕು ರಿವ್ಯೂ ಹೇಳ್ತಾರೆ ನಮ್ಮ ಅಕ್ಕ ಮಾಡಿದ ರೈಸ್ಗೆ. ಕೈ ಅಡ್ಡ ಬರ್ಲಿಕ್ಕತ್ತದೇನೋ. ಇಲ್ಲ ಯೂಟ್ಯೂಬರ್ ಫೇಮಸ್. ನೋಡಿ ಫುಲ್ ಕಾಮಿಡಿ. ರಿವ್ಯೂ ಪ್ಲೀಸ್. ಟೆನ್ನಿಗೆ ಎಷ್ಟು ಕೊಡ್ತೀರಾ ನೀವು ಸಿಂಧು ಕಾಕು? ಇಲ್ಲಿ ನೋಡ್ರಿ ಆ ಥರನು ರಿವ್ಯೂ ಕೊಡ್ತಿದ್ದಾನ. ಅವನಿಗೆ ಫುಲ್ ಇಷ್ಟ ಆಗ್ಬಿಟ್ಟದ. ಟೆನ್ನಿಗೆ ಎಷ್ಟು ಕೊಡ್ತೀರಾ? ಸೂಪರ್, ನೀವು ಟ್ರೈ ಮಾಡ್ರಿ. ನೋಡಿದ್ರಲ್ಲ, ಆಲೂ ಪುದೀನ ಬಾತ್ ಮಾತ್ರ ಸಖತ್ತಾಗಿ ಆಗಿತ್ತು. ಅವಳ ಏಜ್ಗೆ ಅಷ್ಟೊಂದು ಜನಕ್ಕೆ ಇಂಟ್ರೆಸ್ಟ್ ಇಂದ ಕುಕ್ ಮಾಡಿ ಹಾಕಿದಾಳೆ. ಅದು ನಿಜವಾಗ್ಲೂ ಅಪ್ರಿಶಿಯೇಟ್ ಮಾಡ್ಬೇಕಾಗಿರೋದು. ಸೊ ಇನ್ನು ನೈಟ್ ನಾವು ಡಿನ್ನರ್ ಮುಗಿಸಿ ಮಲ್ಕೊಂಡ್ಬಿಟ್ವಿ, ಸ್ವಲ್ಪ ಹೊತ್ತು ಹರಟೆ ಹೊಡೆದು. ಇವಾಗ ಏನ್ ನೋಡ್ತಿದ್ದೀರಲ್ಲ, ಇದು ಥರ್ಸ್ಡೇ ಮಾರ್ನಿಂಗ್ ನಮ್ಮ ಮನೆಯವರು ರಾಯರ್ ಪೂಜೆ ಮಾಡ್ತಿರೋದು. ಮಾರ್ನಿಂಗ್ ನಾನು ವ್ಲಾಗ್ ಸ್ಟಾರ್ಟ್ ಮಾಡಕ್ ಆಗ್ಲಿಲ್ಲ, ಬಟ್ ಪೂಜೆ ಮಾಡೋದನ್ನ ವಿಡಿಯೋ ಮಾಡ್ಕೊಂಡಿದ್ದೆ. ಸೊ ನೋಡಿ ಯಾವ ತರ ಪೂಜೆ ಮಾಡ್ತಿದ್ದಾರೆ ಅಂತ. ಅಂಡ್ ಚಿನ್ನಿ 10ಗೆ ಎಷ್ಟು ರೇಟಿಂಗ್ಸ್ ಕೊಡ್ತೀರಾ ಅಂತ ಕೇಳ್ತಿದ್ದಾಳೆ. ನನಗೆ ಅಲ್ಲಿದ್ದಾಗ ಕೇಳ್ಸೇ ಇಲ್ಲ, ವಿಡಿಯೋ ಎಡಿಟ್ ಮಾಡ್ಬೇಕಾದ್ರೆ ಕೇಳ್ಸಿದ್ದು ಅದು. ಸೊ 10ಗೆ 10/10 ಕೊಡ್ಬೋದು, ಅಷ್ಟು ಸಖತ್ತಾಗಿ ಮಾಡಿದ್ಲು. ನೀವು ಆ ರೆಸಿಪಿನ ಟ್ರೈ ಮಾಡಿ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಇವಾಗ ರಾಯರ್ ಪೂಜೆನ ನೋಡ್ಕೊಂಡ್ ಬನ್ನಿ, ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ.
ನೋಡಿದ್ರಲ್ಲ ನಮ್ಮ ಮನೆಯವರು ಮಾಡಿರೋ ರಾಯರ್ ಪೂಜೆ ನಿಮ್ಗೆ ಯಾವ ತರ ಅನಿಸ್ತು ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಇನ್ನು ಇವಾಗ ಸಂಜೆ 4 ಗಂಟೆ ಆಗಿದೆ. ನಮ್ ಕಸಿನ್ ಚಿಕ್ಕಪೇಟೆಲಿ ಶಾಪಿಂಗ್ ಮಾಡ್ಬೇಕು ಅಂದ್ರೆ ಎಲ್ರು ಹೋಗ್ತಿದ್ವಿ, ನಾವು ಏನಾದ್ರು ಶಾಪಿಂಗ್ ಮಾಡೋಣ ಅಂತ. ಏನ್ ಗುರು ಚಿಕ್ಕಪೇಟೆಲಿ ಇಷ್ಟೊಂದ್ ರಶ್ ಇರುತ್ತೆ ಅಂತ ಅನ್ಸ್ಬಿಡ್ತು ನನಗೆ. ಇಲ್ಲಿ ನೋಡಿ ಹೆಚ್ಚು ಇಡಕ್ಕೂ ಜಾಗ ಇಲ್ಲ. ಇನ್ನು ಅಲ್ಲಿರೋ ಕ್ಲಮ್ಸಿನೆಸ್ಗೆ ಮತ್ತೆ ನನ್ ಮಗಂಗೆ ನಿದ್ದೆ ಟೈಮ್ ಆಗ್ಬಿಟ್ಟಿತ್ತು, ಸಖತ್ ಸತಾಯಿಸ್ಬಿಟ್ಟ. ಎಷ್ಟೇ ಪ್ರಯತ್ನ ಮಾಡಿದ್ರುನು ಅವನೇನ್ ಮಲಗ್ಲಿಲ್ಲ. ಪೂರ್ತಿ ನಿದ್ದೆ ಮಿಕ್ಬಿಟ್ಟು ಇನ್ನ ಹಠ ಜಾಸ್ತಿ ಮಾಡ್ಬಿಟ್ಟ. ಸೊ ನಾನು ಮತ್ತೆ ನನ್ ಕಸಿನ್ ನನ್ ತಮ್ಮ ಒಬ್ರು ಆಟೋ ಮಾಡ್ಕೊಂಡು ರಿಟರ್ನ್ ನನ್ ಕಸಿನ್ ಮನೆಗ್ ಬಂದ್ವಿ. ಎಲ್ರು ಶಾಪಿಂಗ್ ಮುಗಿಸ್ಕೊಂಡ್ ಬಂದ್ಮೇಲೆ ಅಲ್ಲಿಂದ ರಿಟರ್ನ್ ಮತ್ತೆ ವಿದ್ಯಾರಣ್ಯಪುರ ನಮ್ ಮನೆಗ್ ಬಂದ್ಬಿಟ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇನ್ನು ಯಾರಾದ್ರೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ನೆಕ್ಸ್ಟ್ ವ್ಲಾಗ್ಗೆ ವೇಟ್ ಮಾಡ್ತೀರಿ. ಬಾಯ್ ಬಾಯ್.